ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಲವು ಒಗಟುಗಳನ್ನು ಬಿಡಿಸೋಣ. ಒಗಟುಗಳನ್ನು ಬಿಡಿಸೋದ್ರಿಂದ ನಮ್ಮ ಮೆದುಳಿನ ಶಕ್ತಿಗೆ ಒಂದು ಟಾಸ್ಕ್ ಕೊಟ್ಟಂತೆ ಆಗುತ್ತದೆ. ಸೊ ನಮ್ಮ ಮೆದುಳಿಗೂ ಕೂಡ ಸ್ವಲ್ಪ ಕೆಲಸ ನೀಡಿದಂತೆ ಆಗುತ್ತದೆ, ಚುರುಕಾಗುತ್ತದೆ. ಹಿಡಿಯೋದಕ್ಕೆ ಹೋದರೆ ಕಡಿಯೋದಕ್ಕೆ ಬರುತ್ತೆ. ಈ ಒಗಟಿಗೆ ಆನ್ಸರ್ನ ಗೆಸ್ ಮಾಡಿ ನೋಡೋಣ. ತುಂಬಾ ಸುಲಭ. ಇದಕ್ಕೆ ಆನ್ಸರ್ ಬಂದು ಬೆಂಕಿ. ಯಾಕಂದ್ರೆ ನಾವು ಹಿಡಿಯೋಕ್ಕಾಗಲ್ಲ, ಹಿಡಿಯೋಕೋದ್ರೆ ನಮ್ನ ಸುಟ್ಟಾಕುತ್ತೆ. ನೆಕ್ಸ್ಟ್ ಒನ್, 10 ಅಂದ್ರೆ 10 ಅಲ್ಲ, 70 ಅಂದ್ರೆ 10. ಇದು ತುಂಬಾ ಸುಲಭ. ತುಟಿ. ಯಾಕಂದ್ರೆ ನಾವು 10 ಅಂದಾಗ ಟಚ್ ಆಗಲ್ಲ, 70 ಅಂದಾಗ ತುಟಿಗಳು ಟಚ್ ಆಗುತ್ತೆ, ಅದೇ 10 ಅಂದ್ರೆ. ನರಿಯ ಕೂಗು ಗಿರಿಗೆ ಮುಟ್ಟಿತು. ಅಂದ್ರೆ ನರಿ ಕೂಗಿದಾಗ ಆ ಗಗನ ಗಿರಿಗೆ ಮುಟ್ಟುತ್ತೆ. ಅದೇನು? ಒಗಟು ಆನ್ಸರ್ ಬಂದು ಸ್ಪೀಕರ್, ಅಂದ್ರೆ ಧ್ವನಿವರ್ಧಕ. ಮತ್ತೆ ನೆಕ್ಸ್ಟ್ ಒನ್, ನನಗೆ 2 ಕೈಗಳಿದ್ದರೂ ಚಪ್ಪಾಳೆ ಹೊಡೆಯಲಾರೆ. ಇದನ್ನ ಗೆಸ್ ಮಾಡಿ ನೋಡೋಣ. 2 ಕೈ ಇರುತ್ತೆ, ಆದ್ರೆ ಚಪ್ಪಾಳೆ ಹೊಡೆಯೋದಕ್ಕೆ ಆಗಲ್ಲ. ಏನು? ಉತ್ತರ ಬಂದು ಗಡಿಯಾರ. ಹೌದು, 2 ಮುಂಡಿರುತ್ತಲ್ವಾ ಅದಕ್ಕೆ. ನಾನು ಹಗಲಲ್ಲಿ ನಿದ್ರಿಸುವೆ, ರಾತ್ರಿಯಲ್ಲಿ ಎಚ್ಚರವಾಗಿರುವೆ. ನನಗೆ ರೆಕ್ಕೆ ಪುಕ್ಕಗಳಿಲ್ಲ, ಆದರೂ ಹಾರುವೆ. ಗೆಸ್ ಮಾಡಿ ನೋಡೋಣ ಆನ್ಸರ್ನ. ಉತ್ತರ ಬಂದು ಬಾರುಳಿ. ಯಾಕಂದ್ರೆ ಇದಕ್ಕೆ ರೆಕ್ಕೆ ಪುಕ್ಕಗಳು ಇರೋದಿಲ್ಲ, ಆದ್ರೆ ಹಾರುತ್ತೆ. ಭೂಮಿಯೊಳಗೆ ರಾಜ್ಯಭಾರ ಮಾಡೋ ಬೆಳ್ಳಿ ದೊರೆ ಭೂಮಿಗೆ ಬಂದ. ಇದೊಂದು ಸ್ವಲ್ಪ ಟ್ರಿಕಿ ಕ್ವೆಶ್ಚನ್, ಬಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಭೂಮಿಯೊಳಗೆ ರಾಜ್ಯಭಾರ ಮಾಡೋ ಬೆಳ್ಳಿ ದೊರೆ ಭೂಮಿಗೆ ಬಂದ ಅಂದ್ರೆ ಮೂಲಂಗಿ. ಬಿಳಿ ಕೆರೆಯಲ್ಲಿ ಬಿಳಿ ಹೂವು. ಗೆಸ್ ಮಾಡಿ ನೋಡೋಣ. ತುಂಬಾ ಸುಲಭವಾದದ್ದು. ಹಳ್ಳಿ ಕಡೆ ಜನಕ್ಕೆ ತುಂಬಾ ಗೊತ್ತಿರುತ್ತೆ. ಮಜ್ಜಿಗೆ, ಬೆಣ್ಣೆ. ಯಾಕಂದ್ರೆ ಬಿಳಿ ಕೆರೆ ಅಂದ್ರೆ ಮಜ್ಜಿಗೆ, ಬೆಣ್ಣೆ ಬಂದ್ಬಿಟ್ಟು ಅದರಲ್ಲಿ ಬಿಳಿ ಹೂವು. ಈ ಒಗಟುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮಗೆ ಇನ್ಯಾವುದಾದರೂ ಒಗಟುಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.